ಮುಂದಿನ 29 ತಾರೀಕಿಗೆ ಮಾನಿ ಬಂಧು ಹೋರಾಟಕ್ಕೆ ಕರೆ ಕೊಡಲಾಗಿದೆ. ಆದ್ದರಿಂದ ಇಲ್ಲಿ ಯಾವುದೇ ಪಕ್ಷದ ಹೆಸರನ್ನು ಹೇಳಲಾರ್ದೆ ಪಕ್ಷಾತೀತವಾಗಿ ಯಾವುದೇ ಸಂಘಟನೆನ ಬದಿಗೊತ್ತಿ, ನಮ್ಮ ವೈಯಕ್ತಿಕ ಎಲ್ಲ ಸಂಘಟನೆಗಳನ್ನು ಬದಿಗೊತ್ತಿ, ಈ ನಮ್ಮ ರಾಜ್ಯ ಹೆದ್ದಾರಿ ತಿರುಗಾಡ್ತಕ್ಕಂಥ ಅಣ್ಣ ಹೇಳ್ದಂಗೆ ಇಡೀ ರಾಜ್ಯ ಜನ ಇದು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಜನತೆ ಸುರಕ್ಷತೆ ದೃಷ್ಟಿಯಿಂದ, ಮಾನ್ವಿ ಪಟ್ಟಣದ ಜನತೆ ದೃಷ್ಟಿಯಿಂದ ಏನು ಅವೈಜ್ಞಾನಿಕ ನಿರ್ಮಾಣ ಆಗತಕ್ಕಂಥ ರಾಜ್ಯ ಹೆದ್ದಾರಿ ಕಾಮಗಾರಿಯನ್ನು ದಯವಿಟ್ಟು ಅಧಿಕಾರಿಗಳು ಸ್ಥಗಿತಗೊಳಿಸಬೇಕು. ಏನು ವೈಜ್ಞಾನಿಕವಾಗಿ ಏನು DPR ಪ್ರಕಾರ ಅನುಮೋದನೆ ತೊಗೊಂಡು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ, ಆ ಅಗ್ರಿಮೆಂಟ್ ಪ್ರಕಾರ ಈ ಡ್ರೈನೇಜ್ ಕಾಮಗಾರಿ ಆಗಿರಲಿ, ರಸ್ತೆ ಕಾಮಗಾರಿ ಆಗಿರಲಿ, ಇನ್ನಿರ್ತಕ್ಕಂಥ ಕಾಮಗಾರಿ ಮಾಡ್ಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿಯನ್ನು ಮಾಡಿಕೊಳ್ತೇವೆ. ಇದರಲ್ಲಿ ಲೋಪ ಎದ್ದು ಕಾಣ್ತಾ ಇದೆ. ಇಲ್ಲಿರ್ತಕ್ಕಂಥ ಗುತ್ತೇದಾರರು, ಇಲ್ಲಿರ್ತಕ್ಕಂಥ ತಾಲೂಕಾಡಳಿತ, ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಸಾರ್ವಜನಿಕರ ಬದುಕಿನಲ್ಲಿ ಮುಂದಿನ ಪೀಳಿಗೆ, ಮುಂದಿನ ನನ್ನ ಮಕ್ಕಳು, ಶಾಲಾ ಮಕ್ಕಳಾಗಿರಲಿ, ರೈತರಾಗಿರಲಿ, ಸಾರ್ವಜನಿಕರ ಜೀವಕ್ಕೆ ದೊಡ್ಡ ಕುತ್ತನ್ನು ತರ್ತಕ್ಕಂಥ ಈ ಒಂದು ಕಾಮಗಾರಿಯನ್ನು ತಡೆಯದೆ ಭಾಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆ ನಿರ್ಲಕ್ಷ್ಯಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದ್ವಿ. ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಈ ನಮ್ಮ ಮಾನವೀಯ ನಾಗರಿಕರ ಹಿತರಕ್ಷಣಾ ವೇದಿಕೆ ದಾಖಲಾತಿ ಇಲ್ಲದೆ ನಾವು ಯಾರು ಮಾತಾಡಲ್ಲ. ದಾಖಲಾತಿ ಇಟ್ಕೊಂಡು ಅವರಿಗೆ ಮನವರಿಕೆ ಮಾಡಿದ್ರು ಸಹ ಆ ಭಂಡತನದ ಪರಮಾವಧಿಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ನಿಮಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಆಡಳಿತಕ್ಕೆ ಯಾವುದೇ ಕಾಮಗಾರಿ ಮಾಡ್ಬೇಕಂತಂದರೆ ಇದನ್ನು DPR ಅಂತಾರೆ. DPR ಅಂದರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತಾರೆ. ಇದನ್ನು ಅಧಿಕಾರಿಗಳು, ಇದು ಸಂಬಂಧಪಟ್ಟ KRS ಡಿಪಾರ್ಟ್ಮೆಂಟು ಅಥವಾ ಲೋಕೋಪಯೋಗಿ ಇಲಾಖೆ ಟೆಂಡರ್ ಕರೆದಾದ ಮೇಲೆ ಈ DPRನ್ನು ಯಾರು ಗುತ್ತಿಗೆದಾರ ಪಡ್ಕೊಂಡಿದ್ದಾರೆ ಆ ಗುತ್ತಿಗೆದಾರರಿಗೆ ಈ DPRನ್ನು ಕೊಡ್ತಾರೆ. ಇದ್ರ ಪ್ರಕಾರ ನೀವು ಕೆಲಸ ಮಾಡಿ. ಬಟ್ ಇನ್ನೇನಾದರೂ ಬದಲಾವಣೆ ಮಾಡ್ತಾರೆ ಅನ್ನೋದಾದರೆ ಬದಲಾವಣೆ ಮಾಡಿಕೊಂಡು ನಮ್ಮ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಳ್ಳೋಂಥ ಆದೇಶ ಮಾಡಿದಾಗ ಈ DPR ಪ್ರಕಾರ ಇದನ್ನು ಅಗ್ರಿಮೆಂಟ್ ಮಾಡಿಕೊಳ್ತಾರೆ. ಇದು ಅಗ್ರಿಮೆಂಟ್ KRSL ವ್ಯವಸ್ಥಾಪಕರ MD ಜೊತೆ ಮತ್ತು ಗುತ್ತೇದಾರ ಜೊತೆ ಅಗ್ರಿಮೆಂಟ್ ಮಾಡ್ಕೊತಾರೆ. ಈ ಅಗ್ರಿಮೆಂಟ್ ಆಧಾರದ ಮೇಲೆ ವರ್ಕನ್ನು, ಕಾಮಗಾರಿನ ಪ್ರಾರಂಭ ಮಾಡಬೇಕು. ಈ ಅಗ್ರಿಮೆಂಟ್ ಆಧಾರದ ಮೇಲೆ ಇಲ್ಲಿ ಡಿಸೈನ್ ಮಾಡ್ತಾರೆ. ನಾವು ಎಲ್ಲೆಲ್ಲಿ ಯಾವ ರೀತಿ ಡಿಸೈನ್ ಮಾಡ್ತೇವೆ, ರಸ್ತೆ ಯಾವ ರೀತಿಯಾಗಿ ಮಾಡ್ತೇವೆ, ಡ್ರೈನೇಜ್ ಯಾವ ರೀತಿಯಾಗಿ ಮಾಡ್ತೇವೆ, ವೃತ್ತಗಳಲ್ಲಿ ಯಾವ ರೀತಿ ವೃತ್ತ ನಿರ್ಮಾಣ ಮಾಡ್ತೇವೆ ಅಂಥೇಳಿ ಇದರೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರುತ್ತೆ. ಇವೆಲ್ಲವನ್ನು ಗಾಳಿಗೆ ತೂರಿ ತಮ್ಮ ಮನ ಬಂದಂಗೆ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಉದ್ದೇಶ ಅವ್ರದ್ದು ಎಷ್ಟು ಬೇಗ ಮುಗಿಸ್ತೀವಿ. ಇಲ್ಲಿ ಅಧಿಕಾರರ ದುರುದ್ದೇಶ ಏನಂತಂದರೆ, ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಅಧಿಕಾರಿಗಳ ದುರುದ್ದೇಶ ಏನಂತಂದರೆ, ಇಲ್ಲಿ ಜನಪ್ರತಿನಿಧಿಗಳು ಶಾಮೀಲಿ ಆಗಿದ್ರೆ ಅದನ್ನು ಪರಿಶೀಲನೆ ಮುಂದೆ ತನಿಖೆ ಮಾಡೋಕ್ಕೆ ಗೊತ್ತಾಗುತ್ತೆ. ಇದರ ಅವಧಿ 3 ವರ್ಷ, ಈ ಕಾಮಗಾರಿ ಅವಧಿ 3 ವರ್ಷ. ಇನ್ನವರಿಗೆ 1 ವರ್ಷ ಟೈಮ್ ಇದೆ ಈ ಕಾಮಗಾರಿ ಮುಗಿಸ್ಬೇಕಂತಂದರೆ. ಇನ್ನೂ 1 ವರ್ಷ ಇರೋದ್ರೊಳಗಾಗಿ ಈ ಕಾಮಗಾರಿಯನ್ನು ಮುಗಿಸಿದ್ರೆ ಸರ್ಕಾರ ಕಡೆಯಿಂದ ಅವರಿಗೆ ಅವಾರ್ಡ್ ಬರುತ್ತೆ. ಅವಧಿಯೊಳಗೆ ಮುಗಿಸಿದ್ದೀರಂತ ಅನ್ನೋದಕ್ಕೋಸ್ಕರ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅವಾರ್ಡ್ ಬರುತ್ತೆ, ಬಹುಮಾನ ಬರುತ್ತೆ, ದುಡ್ಡು ಬರುತ್ತೆ. ಆ ಕಾರಣಕ್ಕೋಸ್ಕರ ಅವಾರ್ಡ್ ಪಡಬೇಕು ಅನ್ನೋದಕ್ಕೋಸ್ಕರ ಎರ್ರಾಬಿರ್ರಿ ತರಾತುರಿಯಲ್ಲಿ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಒಂದು. ಎರಡನೇದಾಗಿ, ಇದೇನು ಯಾವ ಗುತ್ತೇದಾರ ತಮ್ಮ ಮನೆಯಿಂದ ಕೆಲಸ ಮಾಡ್ತಾ ಇಲ್ಲ. ಇದು 1600 ಕೋಟಿ ವೆಚ್ಚ ನಡೀತಕ್ಕಂಥ ಕಾಮಗಾರಿ. 1600 ಕೋಟಿ ವೆಚ್ಚ ನಡೀತಕ್ಕಂಥ ಕಾಮಗಾರಿ ಯಾರು ಮನೆಯಿಂದ ತಂದು ಆಗ್ತಾಯಿಲ್ಲ, ಪ್ರತಿಯೊಬ್ಬರ ಸರ್ಕಾರ ತೆರಿಗೆಯಿಂದ. ಮತ್ತು ನಿಮಗೆ ನಾನು ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಈ 1600 ಕೋಟಿಯಲ್ಲಿ ಇದು HM ಪ್ರಾಜೆಕ್ಟ್ ಅಂತಾರೆ. ಯಾಕಂದ್ರೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದು ಜನರಿಗೆ ಗೊತ್ತಾಗಬೇಕು. ಇದು HM ಪ್ರಾಜೆಕ್ಟ್ ಅಂದ್ರಿಗಿನ ಸರ್ಕಾರ ಮತ್ತು ಖಾಸಗಿ ಈ ಸಹಭಾಗಿತ್ವ ಇರತಕ್ಕಂಥ ಆ ಯೋಜನೆಗೆ HM ಪ್ರಾಜೆಕ್ಟ್ ಅಂತಾರೆ, ಹ್ಯಾಮ್ ಪ್ರಾಜೆಕ್ಟ್ ಅಂತಾರೆ. ಅಂದರೆ ಸರ್ಕಾರ 40% ಕೊಡುತ್ತೆ, ಅವ್ರು ಖಾಸಗಿ ಅವರು 60% ಹಾಕಿಕೊಳ್ಬೇಕು ದುಡ್ಡನ್ನು. ಈ ರೀತಿಯಾಗಿ 1600 ಕೋಟಿ ಅವರಿಗೆ ನಿಗದಿ ಆಗಿರುತ್ತೆ. ಇವರಿಗೆ ತಕ್ಷಣವೇ ವರ್ಕ್ ಪ್ರಾರಂಭ ಮಾಡಿದ ಮೇಲೆ ಹಂತವಾಗಿ 400 ಕೋಟಿಯನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರ. ಬಿಡುಗಡೆ ಮಾಡಿದ ನಂತರ ಇವರು ಎಷ್ಟು ಖರ್ಚು ಮಾಡಿಕೊಂಡಿದ್ದಾರೆ, 10 ವರ್ಷ ಆದ ನಂತರ ಅವರಿಗೆ 3000 ಕೋಟಿ ರೂಪಾಯಿ ಕೊಡುತ್ತೆ ಸರ್ಕಾರ. ಬಡ್ಡಿ ಹಾಕಿ 3000 ಕೋಟಿ ಕೊಡ್ತಾರೆ. ಆ 3000 ಕೋಟಿ ಹೆಂಗೆ ಕೊಡ್ತಾರೆ? ಈ ಟೋಲ್ ಮಾಡ್ತಿದಾರಲ್ಲ, ಈ ಟೋಲನ್ನು ಈ ಕಾಂಟ್ರಾಕ್ಟ್ ಕೊಡಲ್ಲ, ಬೇರೆಯವರಿಗೆ ಖಾಸಗಿಯವರಿಗೆ ಟೆಂಡರ್ ಕೊಡ್ತಾರೆ. ಅಲ್ಲಿ ನಮ್ಮಿಂದೇನು ಟೋಲ್ ಸಂಗ್ರಹ ಆಗ್ತಲ್ಲ, ಆ ಅಮೌಂಟನ್ನು ವರ್ಷಕ್ಕೆ 110 ಕೋಟಿ ಲೆಕ್ಕ ಹಾಕಿ ವರ್ಷ ಈ ಗುತ್ತೇದಾರರಿಗೆ ದುಡ್ಡು ಕೊಡ್ತಾರೆ. ಇವ್ರು ಯಾರು ಪುಕ್ಷಟೆ ಮಾಡ್ತಾ ಇಲ್ಲ. ನಮ್ಮ ಸಾರ್ವಜನಿಕರ ನಮ್ಮ ದುಡ್ಡನ್ನು ತೊಗೊಂಡು ಮತ್ತೆ ಗುತ್ತೇದಾರ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ದುಡ್ಡು ತೊಗೊಂಡು, ಸರ್ಕಾರ ದುಡ್ಡು ತೊಗೊಂಡು ಈ ಗುತ್ತೇದಾರರು ಎರ್ರಬೀರಿ ಕಾಮಗಾರಿ ಮಾಡ್ತಿದ್ದಾರೆ. ಒಂದು ಇಲ್ಲಿದೆ, ಡಿಸೈನಲ್ಲಿದೆ 6 ವೇ ಅಂತಿದೆ, 6 ವೇ ಅಂತ ಮಾಡಬೇಕು. 6 ವೇಯಲ್ಲಿ
ಫುಟ್ಪಾತ್ ಬರುತ್ತೆ, ಪಾದಚಾರಿ ಬರುತ್ತೆ, ಮಧ್ಯ ಇದೇನು ಡಿವೈಡರ್ ಬರುತ್ತೆ, ಎಲ್ಲ ಬರುತ್ತೆ. ಅಂದಾಜು ಪಟ್ಟ ಇದ್ರ ಪ್ರಕಾರ ಮಾಡಲೇಬೇಕು. ಇದ್ರ ಪ್ರಕಾರ ಈ ಡಿಸೈನ್ ತಮ್ಮ ಡಿಸೈನ್ ಅಲ್ಲ, ಗುತ್ತೇದಾರ ಡಿಸೈನ್ ಅಲ್ಲ, ಈ ಡಿಸೈನ್ ಪ್ರಕಾರ ಮಾಡಬೇಕು. ಇದರಲ್ಲಿ ಅಗ್ರಿಮೆಂಟಲ್ಲಿ ಮಾಡ್ಕೊಳ್ತಾರೆ. ಡ್ರೈನೇಜ್ ಬಗ್ಗೆ ಅಣ್ಣವ್ರು ಹೇಳಿದ್ರು, ಭಾಳ ಹೇಳಿದ್ರು. ಇದರಲ್ಲಿದೆ ಡ್ರೈನೇಜ್ ಬಗ್ಗೆ ಯಾವ ರೀತಿ ಡ್ರೈನೇಜ್ ಅಂತ. ಡ್ರೈನೇಜ್ ಬರೀ ಅವ್ರು ಹೇಳ್ತಾರೆ, ಯಾರಾದರೂ ಪಬ್ಲಿಕ್ ಕೇಳೋಕ್ಕೆ ಹೋದರೆ ಇದು ಡ್ರೈನೇಜ್ ಅಲ್ರಿ, ಇದು ಮಳೆ ನೀರು ತೆಗೆದುಕೊಂಡು ಹೋಗಿ ಮಾತ್ರ ಮಾಡ್ತಾಯಿದ್ವಿ ಅಂತ ಹೇಳ್ತಾರೆ. ಇಲ್ಲಿ ಅಗ್ರಿಮೆಂಟಲ್ಲಿ ಹೇಳ್ತಾರೆ, ಲಾಸ್ಟ್ ಪ್ಯಾರ ಓದ್ತೀನಿ. ಪ್ರಾಜೆಕ್ಟ್ ಹೈವೇ ಇನ್ಕ್ಲೂಡಿಂಗ್ ಕ್ರಾಸ್ ರೋಡ್ಸ್ ಶಾಲ್ ಬಿ ಪ್ರೊವೈಡೆಡ್ ಆ್ಯಸ್ ಪರ್ ಆ್ಯಸ್ ಸೈಟ್ ಡಿಸೈನ್ ರಿಕ್ವೈರ್ಮೆಂಟ್ ಆ್ಯಸ್ ಪರ್ ಶೆಡ್ಯೂಲ್ ದ ಪ್ರಪೋಸ್ಡ್ ಲೊಕೇಶನ್ ಆಫ್ ದ ಡ್ರೈನ್ ಕಮ್ ಫುಟ್ಪಾತ್ ಆ್ಯಸ್ ಎ ಅಂಡರ್. ಅಂದರೆ ಪಾದಚಾರಿ ಮತ್ತು ಡ್ರೈನೇಜು ಎರಡು ಅಂತ ಹೇಳೋದ್ರಲ್ಲಿ ಅಗ್ರಿಮೆಂಟಲ್ಲಿದೆ. ಯಾರಾದರೂ ಸಾರ್ವಜನಿಕರು ಅಬ್ಜೆಕ್ಷನ್ ಮಾಡೋಕ್ಕೆ ಹೋದಾಗ, ಇದು ಡ್ರೈನೇಜ್ ಅಲ್ರಿ, ಇದು ಬರೀ ರೋಡ್ ಇರ್ಬೇಕಂತೇಳಿ ಅಬ್ಜೆಕ್ಷನ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋಟೋ ಹಾಕ್ತಾರೆ, ಕರೆಸ್ತಾರೆ, ದೌರ್ಜನ್ಯ ಮಾಡ್ತಾರೆ, ರೋಡ್ ಕಾಮಗಾರಿ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಈ ಫುಟ್ಪಾತ್ ಮೇಲೆ, ಫುಟ್ಪಾತ್ ಇದು ಡ್ರೈನೇಜ್ ಅಷ್ಟೇ ಅಲ್ಲ, ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ಬೇಕು. ಅದನ್ನು ಅವ್ರು ಎಷ್ಟು ಮೋಸ್ಟ್ಲಿ ನನಗೆ ಎಷ್ಟು ಮಟ್ಟಿಗೆ 7 mm 6 mm ರಾಡ್ ಹಾಕಿಸಿ ಇದು ಮಾಡ್ತಾಯಿದ್ದಾರೆ. ಬಟ್ ಇದು ಕಾಂಕ್ರೀಟ್ ಹಾಕ್ಬೇಕು. ಕಾಂಕ್ರೀಟ್ ನಿಯಮಗಳೇನಿದಾವೆ ಇದನ್ನೆಲ್ಲ ಡೀಟೇಲ್ ಬರೆದಿದ್ದಾರೆ. ಯಾರು ಕಿವಿ ಹೋಗಿ ಹೂಡ್ತಿದ್ದಾರೆ ಅಧಿಕಾರಿಗಳು. ಇದು ನಂತರದಲ್ಲಿ ಎಲ್ಲರೂ ಯಕ್ಷ ಪ್ರಶ್ನೆ, ಇಲ್ಲಿ ಎಲ್ಲರೂ ಕೇಳ್ತಕ್ಕಂಥದ್ದು, ಸರ್ಕಾರಗಳನ್ನು ಎಲ್ಲ ಸರ್ಕಾರಗಳನ್ನು ವಿರೂಪ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ರಾಜ್ಯದರು ಹೊಂದಿಕೊಂಡಂತೆ ನಮ್ಮ KDB ಎಲ್ಲಿಂದ ಲೋಯಲ್ ಸೈಲ್ ಸ್ಟಾರ್ಟ್ ಆದಮೇಲೆ ಅಲ್ಲಿ ಮೇಜರ್ ಶಾನುಕ ಸರ್ಕಲ್ ಇದೆ, ಬಾಬಾ ಸಾಹೇಬ್ರ ಸರ್ಕಲ್ ಇದೆ, ಬಸವೇಶ್ವರ ಚೌಕ್ ಇದೆ, ವಾಲ್ಮೀಕಿ ಸರ್ಕಲ್ ಇದೆ, ಎಲ್ಲ ಸರ್ಕಲ್, ಮಹಾತ್ಮ ಗಾಂಧಿ ಸರ್ಕಲ್ ಇದ್ದಾವೆ. ಅವುಗಳು ಯಾರಿಗೂ ಕಾಳಜಿ ಮಾಡ್ತಾ ಇಲ್ಲ. ಸಂಪೂರ್ಣ ಡಿಸೈನ್ ಇದ್ದಾವೆ, ಯಾವ ರೀತಿಯಾಗಿ ಮಾಡ್ಬೇಕಂತಕ್ಕಂಥದ್ದನ್ನು. ಇದು ಉದಾಹರಣೆ ಅಂಬೇಡ್ಕರ್ ಸರ್ಕಲ್ ಡಿಸೈನ್. ಇದು ಈ ರೀತಿಯಾಗಿ ಮಾಡಬೇಕು. ಪ್ರತಿಯೊಂದಕ್ಕೂ ಡಿಸೈನ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ವರ್ತಗಳಲ್ಲಿ ರಸ್ತೆ ಮಾಡಬೇಕು, ಯಾವ ರೀತಿಯಾಗಿ ಡ್ರೈನೇಜ್ ಮಾಡಬೇಕು, ಯಾವ ರೀತಿಯಾಗಿ ಫುಟ್ಪಾತ್ ಮಾಡಬೇಕು, ಮತ್ತು ಅಪ್ರೋಚ್ ರೋಡ್ ಇದೆ, ಅಪ್ರೋಚ್ ರೋಡಲ್ಲಿ ಎಷ್ಟು ರೋಡ್ ಮಾಡ್ಬೇಕಂತಕ್ಕಂಥ ಡಿಸೈನ್ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ಮಾಡಬೇಕು. ನಾವು ಬೆಂಗಳೂರಿಗೆ ಹೋಗಿ ದೂರು ಕೊಟ್ಟ ನಂತರ ನಾವು ಇಲ್ಲಿಗೆ ಬಂದಾಗ ನಾವು ಜಿಲ್ಲಾಧಿಕಾರಿ ಭೇಟಿ ಮಾಡೋಕ್ಕೆ ಹೋಗಂತ ರಾಯಚೂರಿಗೆ ಹೋಗ್ತಾ ಇದ್ವಿ. ರಾಯಚೂರಿಗೆ ಹೋಗೋ ಸಂದರ್ಭದಲ್ಲಿ ನಮ್ಮ ತಂಡ ರಾಯಚೂರಿಗೆ ಹೋಗೋ ಸಂದರ್ಭದಲ್ಲಿ ಇಲ್ಲಿ ಕಾಮಗಾರಿ ಮಾಡ್ತಾಯಿದ್ರು. ನಾವು ಸಂಬಂಧಪಟ್ಟ ತಹಶೀಲ್ದಾರರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದ್ವಿ. ನಾವು ದೂರು ಕೊಟ್ಟಿದ್ದೀವಿ, ನಮ್ಮ ಹೋರಾಟ ನಡೀತಾ ಇದೆ, ಇಲ್ಲ ಅವೈಜ್ಞಾನಿಕ ಚರಂಡಿ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಇದು ಇದೆ. ಯಾಕೆ ನೀವು ತರತುರಿಲಿ ಮಾಡ್ತಾಯಿದ್ರಿ, ಯಾಕೆ ಹಿರಿಯರ ಸಭೆ ಕರಿಬಾರ್ದು, ಮಾನವಲ್ಲಿ ಹಿರಿಯರ ಸಭೆಯನ್ನು ಕರೆದು ಯಾಕೆ ಚರ್ಚೆ ಮಾಡ್ಬರ್ತಕ್ಕಂತ ಕೇಳ್ಕೊಂಡಾಗ ಲೋಪನ ಹೇಳ್ತಾ ಇದ್ದೀನಿ, ಅಧಿಕಾರದ ಲೋಪನ ಹೇಳ್ತಾ ಇದ್ದೀನಿ. ಕೇಳಿದಾಗ ವರ್ಕ್ ಸ್ಟಾಪ್ ಮಾಡಿದರು. ನಾವು ಹೋಗಿ ನ್ಯೂಸ ದೊಡ್ಡದಲ್ಲ, ಕಾನೂನು ಪ್ರಕಾರ ಹೋರಾಟ ಮಾಡ್ಕೊಂಡು ನಡೀತಿರುವಾಗ ಅವ್ರಿಗೆಲ್ಲ ಅಧಿಕಾರಿಗಳು ಯಾರು ಹೆಸರು ಹೇಳಂಗಿಲ್ಲ, ಅಲ್ಲ ಸಭೆ ಕರೆದ್ರು. ನಮ್ಮನ್ನು 3-4 ಜನಗಳನ್ನು ಕರೆದ್ರು. ಏನಪ್ಪ ನಿಮ್ಮದು ತಕರಾರು ಬನ್ನಿರಿ ಅಂತ ಕರೆದ್ರು. ನಾವು 4-5 ಜನ ಮುಖಂಡರು ಹೋದಿವಿ. ಅಧಿಕಾರಿಗಳ ಮುಂದುಗಡೆ ಗುತ್ತೇದಾರನ ಕರೆಸಿದರು. ನಿಮ್ಮ ಪ್ರಶ್ನೆ ಏನಂತ ಕೇಳಿದರು. ನಾವು ಹೇಳಿದ್ವಿ, ನಿಮಗೆ ಟೆಂಡ್ರ್ ಪಡೆಯುವಾಗ DPR ಪ್ರಕಾರ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ, ಆ ಅಗ್ರಿಮೆಂಟ್ ಪ್ರಕಾರ ರಸ್ತೆ ಮಾಡಿ, ಆ ಅಗ್ರಿಮೆಂಟ್ ಪ್ರಕಾರ ವರ್ತದಲ್ಲಿ ಕೆಲಸ ಮಾಡಿ ಅಂತ ಕೇಳಿದ್ವಿ. ಇದ್ರ ಪ್ರಕಾರ ಮಾಡಬೇಕು. ನಾವು ಇಟ್ಟಿವಿ, ಅಧಿಕಾರಿ ಮುಂದೆ ಇಟ್ಟಿದ್ವಿ. ಅವ್ರಿಗೆ ಅಧಿಕಾರಿಗಳು ಕೇಳಿದ್ರು, ಗುತ್ತೇದಾರನ ನೀವು ಯಾವ ಆಧಾರ ಮೇಲೆ ಮಾಡ್ತಾಯಿದ್ರಿ ಅಂತ ಕೇಳಿದರು. ಅವ್ರು ಹೇಳಿದ್ರು, ಹೌದು ಎಷ್ಟು ಸತ್ಯ, ಇದ್ರ ಪ್ರಕಾರ ಮಾಡಬೇಕಾಗಿತ್ತು, ಇದ್ರ ಪ್ರಕಾರ ಮಾಡ್ತಾ ಇಲ್ಲ, ಇದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಒಪ್ಕೊಂಡ್ರು. ನಾವು ಪ್ರಶ್ನೆ ಮಾಡಿದ್ವಿ, ಡಿಸೈನ್ ಪ್ರಕಾರ ಇದಕ್ಕೆ ಮಾಡ್ತಾ ಇಲ್ಲ, ಮತ್ತು ಯಾವ ಆಧಾರ ಮೇಲೆ ಮಾಡ್ತಾರೆ ಅಂತ ಕೇಳಿದಾಗ ಅವ್ರು ತಮ್ಮ ಡಿಸೈನ್ ಇಟ್ಟರು. ಈ ಡಿಸೈನ್ ಇಲ್ಲ ನಮ್ಮದು, ಬೇರೆ ಡಿಸೈನ್, ಈಗೇನು ಮಾಡ್ತಿದ್ರಲ್ವ ಆ ಡಿಸೈನ್ ಹೇಳಿದರು. ನಾವು ಪ್ರಶ್ನೆ ಮಾಡಿದ್ವಿ, ನೀವು DPR ಪ್ರಕಾರ, ಅಗ್ರಿಮೆಂಟ್ ಪ್ರಕಾರ, ಈ ಡಿಸೈನ್ ಪ್ರಕಾರ ಮಾಡದೆ ಹೋದಾಗ ಅವಕಾಶ ಇದೆ, ನಿಮಗೆ ಬದಲಾವಣೆ ಮಾಡ್ಕೊಳ್ಳೋದ್ರೆ ಅವಕಾಶ ಇದೆ. ನೀವು ಸಂಬಂಧಪಟ್ಟ ಅಧಿಕಾರಿಗಳ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ರ ಅನುಮತಿ ತೊಗೊಂಡ್ರೆ ಕೇಳಿದಾಗ ತೊಗೊಂಡಿಲ್ಲ ಅಂದಾಗ ವರ್ಕ್ಸ್ ಬಂದ್ ಮಾಡಿರಿ. ಅದನ್ನು ಅನುಮೋದನೆ ತೊಗೊಂಡು ಇವೇನು ಕಾಮಗಾರಿ ಚೇಂಜ್ ಮಾಡ್ಕೊಂಡಿದ್ದೀರಿ, ಅದ್ರ ಪ್ರಕಾರ ನೀವು ಅನುಮೋದನೆ ತೊಗೊಂಡ ಮೇಲೆ ಕಾಮಗಾರಿ ಸ್ಟಾರ್ಟ್ ಮಾಡ್ರಿ ಅಂತಂದಾಗ ಅದು ಗುತ್ತೇದಾರ ಹೇಳಿರ್ತಕ್ಕಂಥದ್ದು, ನೀರು ತೊಂದರೆ ಆಗ್ತಾಯಿದೆ, ಪಬ್ಲಿಕ್ ತೊಂದರೆ ಆಗ್ತಾಯಿದೆ, ಟೆಂಪ್ರರಿ ಹೆಂಗೆ ಡ್ರೈನೇಜ್ ಮಾಡಿದ್ದೀವಿ, ಈಗ ಅದ್ರಂಗೆ ನಾವು ಸರ್ಕಲ್ ಮುಂದುಗಡೆ ಸಂಪರ್ಕ ಕೊಡ್ತೀವಿ, ದಯವಿಟ್ಟು ಸಹಕರಿಸಿ ಅಂತಂದರು. ನಾವು ಅವ್ರಿಗೆ ಕೇಳ್ಕೊಂಡಿವಿ, ತಾತ್ಕಾಲಿಕ ಮಾಡ್ತಾರಲ್ವಾ, ಅನುಮೋದನೆ ಆಗಿಲ್ಲಲ್ವಾ. ಆಲ್ರೆಡಿ ನಮ್ಮ ಪ್ರೇಮ ಟ್ಯಾಕ್ಸ್ ಕಡೆಗೆ ಏನಿದೆ, ರಾಜಕಾಲವಿದೆ, ಅದನ್ನು ತೆಗೀರಿ, ಜನರಿಗೆ ತೊಂದರೆ ಆಗ್ತದೆ ತಾನೆ, ಆ ಕಡೆ ಸಂಪರ್ಕ ಕೊಡ್ರಂತಂದಾಗ ಕೊಡಲ್ಲ, ನಾವು ಮಾಡೇ ತೀರ್ತು ಅಂತಕ್ಕಂಥ ಹಠವನ್ನು ತೊಟ್ಟಿದ್ದಾರೆ. ಇನ್ನೊಂದು ಏನಂತಂದರೆ ಚಾಲೆಂಜ್ ಹಾಕಿದ್ವು ಅವರಿಗೆ, ನಿಮ್ಮ ಡಿಸೈನ್ ಪ್ರಕಾರ ಹೋಗೋಣ,
ಏನಿಲ್ಲ ವ್ರತ ಮಾಡ್ತಾ ಇದ್ರಿ, ಎಕ್ಸಾಂಪಲ್ ಅಷ್ಟು ಹೇಳ್ತಾ ಇದ್ದೀನಿ ನಿಮಗೆ, ಇದ್ರ ಪ್ರಕಾರ ವ್ರತ ಮಾಡ್ತಾ ಇದ್ರಲ್ಲ, ಆ ಡಿಸೈನಲ್ಲಿ ತಾವು ಪ್ರೈವೇಟಿಗೆ ಮಾಡ್ಕೊಂಡಿದ್ದಾರ, ಆ ಡಿಸೈನ್ ಪ್ರಕಾರ ನೀವು ಕಾಮಗಾರಿ ಮಾಡ್ತಾಯಿಲ್ಲ ಅಂತ ಹೇಳಿದ್ವಿ ನಾವು. ಅದನ್ನು ಆ ಡಿಸೈನ್ ತೋರಿಸಿದ್ರು, ನಾವು ನೋಡಿದ್ವಿ. ಏನು ಮಧ್ಯಭಾಗದ ಡಿವೈಡರ್ ಬರುತ್ತೆ, ಈ ಕಡೆ 15 ಮೀಟ್ರು, ಆ ಕಡೆ 15 ಮೀಟ್ರ್ ಅಂತಿದೆ ಆ ಡಿಸೈನಲ್ಲಿ. ಈ ಡಿಸೈನಲ್ಲಿ ಬೇರೆ ಇರೋದು. ಬಟ್ ಅವ್ರು ಮಾಡ್ತಕ್ಕಂಥ ಡಿಸೈನಲ್ಲಿ ಯಾವುದೇ ಅನುಮೋದನೆ ಇಲ್ಲ, ಯಾವ ಅಧಿಕಾರಿಗಳ ಅನುಮೋದನೆ ಇಲ್ಲ, ಡಿಪಾರ್ಟ್ಮೆಂಟ್ ಅನುಮೋದನೆ ಇಲ್ಲ. ತಾವು ಮಾಡಿರ್ತಕ್ಕಂಥ ನಕ್ಷೆಯಲ್ಲಿ ಮಧ್ಯಭಾಗದಿಂದ ಆ ಕಡೆ 15 ಮೀಟ್ರು, ಈ ಕಡೆ 15 ಮೀಟ್ರ್ ಇದೆ. ಯಾರಿಗೆ ತೊಂದರೆ ಆಗಲ್ಲ ಸರ್, ನಿಮ್ಮ ಸರ್ಕಲ್ ತೊಂದರೆ ಆಗಲ್ಲ, ಅದಕ್ಕೆ ತೊಂದರೆ ಆಗಲ್ಲ, ದಯವಿಟ್ಟು ಅವಕಾಶ ಮಾಡಿಕೊಡಿ, ಹೋರಾಟ ಬೇಡ ಅಂತಂದರು. ನಾವು ಹೇಳಿದ್ವಿ, ನಿಮ್ಮ ಡಿಸೈನ್ ಪ್ರಕಾರ ಆ ಕಡೆ 15 ಮೀಟ್ರ್, ಈ ಕಡೆ 15 ಮೀಟ್ರ್ ಮಾಡ್ತಾ ಇದ್ರ ಅಂತಂದರೆ ನಮ್ಮ ತಕ್ಕರಿಲ್ಲ, ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಬಂದರೆ ಅಳತೆ ಮಾಡೋಣ ಅಂತಂದ್ವಿ ನಾವು ಫಸ್ಟ್. ಯಾಕಂದ್ರೆ ನಾವು ಅಳತೆ ಮಾಡ್ಕೊಂಡು ಹೋಗಿದ್ದೀವಿ. ನಾವು ಅಂಬೇಡ್ಕರ್ ಸರ್ಕಲಲ್ಲಿ ಈ ಕಡೆ 21 ಫೀಟ್ ಇದೆ, ಆ ಕಡೆಗೆ ಹಂಪಸಾಗರ್ ಕಡೆಗೆ ಹಂಪಸಾಗರ್ ಬಿಲ್ಡಿಂಗ್ ಇದಲ್ವ, ಮಾನ್ಯ ಶಾಸಕರ ಬಿಲ್ಡಿಂಗು, ಅವ್ರದ್ದು 55 ಫೀಟ್ ಇದೆ. ಆ ಕಡೆ 55 ಫೀಟ್ ತೆಗಿತಾರೆ, ಈ ಕಡೆ ಬರೀ 21 ಫೀಟ್ ಅಗಲ ಮಾಡ್ತಾರೆ ಮಧ್ಯಭಾಗದಿಂದ. ಇದ್ರ ಉದ್ದೇಶ ವೃತ್ತಗಳನ್ನು ವಿರೂಪಗೊಳಿಸ್ಬೇಕು. ಈ ಒಂದು ದೊಡ್ಡ ಸರ್ಕಲಲ್ಲಿ ಯಾವುದೇ ರೀತಿಯಾಗಿ ಯಾವ ಮಹನೀಯರಿಗೆ ಗೌರವ ಸಿಗಬಾರ್ದು. ಅವ್ರು ವಿಶೇಷವಾಗಿ ಆ ಗುತ್ತೇದಾರ ಪಡೆದಿರ್ತಕ್ಕಂಥವ್ರೆಲ್ಲರೂ ಮನುವಾದಿಗಳಿದ್ದಾರೆ. ಬಾಬಾ ಸಾಹೇಬ್ರ ಬಗ್ಗೆ, ಬಸವೇಶ್ವರ ಬಗ್ಗೆ, ವಾಲ್ಮೀಕಿಗಳ ಬಗ್ಗೆ ಗೌರವವನ್ನು ಪಡೆದಿರ್ತಕ್ಕಂಥ ಮನುವಾದಿಗಳಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಅಲ್ಲೇನಾದರೂ ಆ ಪಕ್ಕದ 15 ಫೀಟ್ ಹೆಂಗೆ ತೊಗೊಂಡಿವಿ, ಅದೇ 15 ಫೀಟ್ ತೊಗೊಂಡ್ರೆ ಬಾಬಾ ಸಾಹೇಬ್ರ ವೃತ್ತ ಹೋಗುತ್ತೆ, ಅವ್ರ ಕಟ್ಟೆ ಹೋಗುತ್ತೆ. ಆ ಕಟ್ಟೆ ಹೋದ್ರಿಗಿನ ನಾವು ಕಟ್ಟಿಸಿಕೊಡ್ಬೇಕಾಗತ್ತೆ. ಬೇಡ, ಅಷ್ಟೇ ಬಿಡೋಣ, ಮಧ್ಯದಾಗ ಸರ್ಕಲ್ ಮಾಡೋಣ ಅಂತಕ್ಕಂಥದ್ದನ್ನು ಅವು ಗುರಿಲಿಟ್ಟುಕೊಂಡು ಕೇವಲ ಬಾಬಾ ಸಾಹೇಬ್ರ ವೃತ್ತ ಅಲ್ಲ, ಬರ್ತಕ್ಕಂಥ ಎಲ್ಲ ಮಹನೀಯರ ವೃತ್ತಕ್ಕೆ ಅವಮಾನ ಮಾಡ್ತಾಯಿದ್ದಾರೆ. ಕೇವಲ ಇವರು ಬಾಬಾ ಸಾಹೇಬ್ರ ವೃತ್ತಕ್ಕೆ ಅವಮಾನ ಮಾಡ್ತಾ ಇಲ್ಲ, ಸಾರ್ವಜನಿಕರಿಗೆ, ಮಕ್ಕಳಿಗೆ, ರೈತರಿಗೆ ಭಾಳಷ್ಟು ಜೀವಕ್ಕೆ ಅಪಾಯ ಇರ್ತಕ್ಕಂಥ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮಗೊಂದು ಉದಾಹರಣೆ ಹೇಳ್ತೀನಿ, ಇನ್ನೊಂದು ಮುಗಿಸ್ತೀನಿ. ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ಮೇಜರ್ ಶಾನವಾಜ್ ಕಲ್ಯಾಣ ಕನ್ನಡ ಸಂಘದ ಅಧ್ಯಕ್ಷರು. ಅವರ ವೃತ್ತ, ಆ ವೃತ್ತದ ಮುಂದುಗಡೆ ಡ್ರೈನೇಜ್ ಹೋಗುತ್ತೆ. ಗೌರವಾನ್ವಿತ ನ್ಯಾಯಾಲಯದಿಂದ ಅವರು ಸ್ಟೇ ತಡೆಯಾಗಿ ತೆಗೆದುಕೊಂಡಿದ್ದಾರೆ. ನನಗೆ ನಾವು ತೆಗಿಬೇಕಂದ್ರೆ ಪರಿಹಾರ ವ್ಯವಸ್ಥೆ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಬರೆದಿದ್ದಾರೆ. ಮುನ್ಸಿಪಾಲ್ಟಿಗೆ ಬರೆದಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೆದಿದ್ದಾರೆ. ಸಾರ್ವಜನಿಕ ತೊಂದರೆ ಆಗುತ್ತೆ, ನನಗೆ ಅದು ಪರಿಹಾರ ಕೊಡಿ, ಅದು ಬೇರೆ ಶಿಫ್ಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಎಲ್ಲ ಅಧಿಕಾರಿಗಳಿಗೆ ಬರೆದಿದ್ದಾರೆ. ಶಿಫ್ಟ್ ಮಾಡೋಕ್ಕೆ ಮುನ್ಸಿಪಾಲ್ಟಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಸ್ಥಳ ಫಿಕ್ಸ್ ಮಾಡಿದ್ದಾರೆ, ಬೇರೆ ಸ್ಥಳನ ನಾನೇ ತಗೊಂಡು ಹೋಗ್ತೀನಿ, ನಾನೇ ಅದನ್ನು ತಗೊಂಡು ಹೋಗ್ತೀನಿ, ಅಲ್ಲಿ ಡ್ರೈನೇಜನ್ನು ಮಾಡ್ಕೊಂಡು ಹೋಗಂತ ಹೇಳಿದ್ರು ಸಹ ಇಲ್ಲಿವರೆಗೂ ಅದರ ಬಗ್ಗೆ ಸ್ಪಂದನೆ ಇಲ್ಲ. ಅವರಿಗೆ ಯಾವ ಸರ್ಕಲ್ಗಳು, ಯಾರ ಸಾರ್ವಜನಿಕರು ಹಿತಾಸಕ್ತಿ ಮುಖ್ಯ ಅಲ್ಲ, ಅವರಿಗೆ ದುಡ್ಡು ಮುಖ್ಯ. ಹಾಗಾಗಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಗುತ್ತೇದಾರರ ಅಧಿಕಾರಿಗಳ ವಿರುದ್ಧ ಎಲ್ಲರೂ ನಾವು ಮಾನವ ಜನತೆ ಸಹಕರಿಸಬೇಕು. ಇದು ಒಂದು ಜನಾಂದೋಲನ, ಇದು ಜನರ ಪರ ಧ್ವನಿ, ಜನಾಭಿಪ್ರಾಯ ಮೂಡ್ತಕ್ಕಂಥ ಈ ಚಳವಳಿಗೆ ಎಲ್ಲರೂ ಮಾನವ ಜನತೆ ಎಲ್ಲ ಸಹಕರಿಸ್ಬೇಕಂತೇಳಿ ಈ ಮುಖಾಂತರ ಮನವಿಯನ್ನು ಮಾಡಿಕೊಡುತ್ತೇನೆ.